ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಕೌನ್ಸಿಲಿಂಗಿಗೆ ಬೇಕಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಇದು KCET 2022 ಕೌನ್ಸಿಲಿಂಗಿಗೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಳ್ತೀರಿ, ಅದು ನೀಟ್ ಕೌನ್ಸಿಲಿಂಗಿಗೆ ಕೂಡ ಹೆಲ್ಪ್ ಆಗ್ತದೆ. ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜ್ ಆಗಿಬಿಟ್ಟು ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಈಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ ಮುಂದೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ರಿಸಲ್ಟ್ ಆದಮೇಲೆ ಕೌನ್ಸಿಲಿಂಗ್ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ, ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ರೈಟ್? ಸೊ ಯಾವ್ಯಾವ ರೀತಿ ಪ್ರೊಸೀಜರ್ ಇರ್ತದೆ ಅನ್ನೋದನ್ನು ನಾನು ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಸೊ ಮೊದಲು KCETಗೆ ನೋಡಿಬಿಡಿ. KCETಗೆ ಸ್ಟೆಪ್ಸ್ ಏನಿರ್ತದೆ ಅಂತಂದರೆ, ಫಸ್ಟು ನಿಮ್ಮ ರಿಸಲ್ಟ್ ಅನೌನ್ಸ್ ಆಗ್ತದೆ. ಎರಡನೇದಾಗಿ ರಿಮೆಂಬರ್, ನಿಮಗೆ ಕೌನ್ಸೆಲಿಂಗ್ ಶೆಡ್ಯೂಲ್ ಅನೌನ್ಸ್ ಆಗ್ತದೆ. ಲಾಸ್ಟ್ ಇಯರ್ ಪ್ರಕಾರ ಹೇಳಬೇಕು ಅಂತಂದರೆ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಂತ ಏನಿದೆ, ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಫ್ಲೈನ್ ಇತ್ತು. ಯಾವಾಗ? ಲಾಸ್ಟ್ ಇಯರ್ ನಾನು ಹೇಳ್ತಾ ಇರೋದು. ಲಾಸ್ಟ್ ಇಯರ್ ನಿಮ್ಮದು ಆಫ್ಲೈನ್ ಇತ್ತು ಆರ್ ಆನ್ಲೈನ್ ಇರ್ತದೆ. ಜನರಲಿ ಲಾಸ್ಟ್ ಇಯರ್ ಟು ಅದಕ್ಕೂ ಹಿಂದಿನ ವರ್ಷ 2 ವರ್ಷ ಆನ್ಲೈನ್ ಇತ್ತು ಕೊರೋನಾ ಕಾರಣದಿಂದ. ಸೊ ಲಾಸ್ಟ್ ಇಯರ್ ಆಫ್ಲೈನ್ ಮಾಡಿದರು. ಸೊ ಆಫ್ಲೈನನ್ನು ಮಾಡುವಂಥ ಚಾನ್ಸಸ್ಸೇ ಜಾಸ್ತಿ ಇರ್ತದೆ. ಆಫ್ಲೈನ್ ಅಂತ ಮಾಡಿದಾಗ ಏನು ಮಾಡ್ತಾರೆ, ಸೊ ಡಿಸ್ಟಿಕ್ ವೈಸ್ ಒಂದಷ್ಟು ಸೆಂಟರ್ಗಳನ್ನು ಅಲಾಟ್ ಮಾಡ್ತಾರೆ. ಎಲ್ಲ ಡಿಸ್ಟಿಕಲ್ಲೂ ಇರಲೇಬೇಕು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್, ಧಾರವಾಡದಲ್ಲಿ SDM ಇಂಜಿನಿಯರಿಂಗ್ ಕಾಲೇಜ್, ಬೆಳಗಾವಿಯಲ್ಲಿ ಗೋಗ್ಟೆ ಇಂಜಿನಿಯರಿಂಗ್ ಕಾಲೇಜ್, ಈ ರೀತಿ ಒಂದಷ್ಟು ಸೆಂಟರ್ಗಳನ್ನು ಐಡೆಂಟಿಫೈ ಮಾಡಿಬಿಟ್ಟು ಸೊ ನಿಮಗೆ ಹತ್ತಿರದ ಸೆಂಟರಿಗೆ ನೀವು ಹೋಗ್ಬೋದು ಅಂತ ಹೇಳ್ತಾರೆ. ಅಂದರೆ ನೀವು ಎಲ್ಲಿ ಕಲ್ತಿರಿ ಅಲ್ಲೇ ಹೋಗಬೇಕು, ಅಥವಾ ನಿಮ್ಮ ಊರು ಎಲ್ಲಿದೆ ಅಲ್ಲೇ ಹೋಗಬೇಕು ಅಂತ ಏನಿಲ್ಲ. ನೀವು ಯಾವುದೋ ಕಾರಣಕ್ಕೆ ಬೆಂಗಳೂರಿಗೆ ಹೋಗಿರ್ತೀರಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರ್ತದೆ, ಬೆಂಗಳೂರಲ್ಲಿ KE ಆಫೀಸಿಗೂ ಹೋಗ್ಬೋದು. ಅಂದರೆ ನಿಮ್ಮ ಹತ್ತಿರದ ಸೆಂಟರಿಗೆ ಹೋಗಿ ಕೌನ್ಸಿಲಿಂಗನ್ನು ನೀವು ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾಗ್ತದೆ, ಗೊತ್ತಿರಲಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿ ನೀವು ರೆಡಿ ಇಟ್ಕೋಬೇಕು ಅಂತಂದರೆ, ಒಂದು ಸೆಟ್ಟು ಒರಿಜಿನಲ್ ಕಾಪಿ ರೆಡಿ ಇಟ್ಕೊಳ್ಳಿ. ಎರಡನೇದಾಗಿ ಜೆರಾಕ್ಸ್ ವಿತ್ ಅಟೆಸ್ಟೇಷನ್. ಜೆರಾಕ್ಸ್ ವಿತ್ ಅಟೆಸ್ಟೇಷನ್, ನಾನು ಮುಂದೆ ಹೇಳುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒರಿಜಿನಲ್ಲು ಒಂದು ಕಾಪಿ, ಒಂದು ಸೆಟ್ಟು ಒರಿಜಿನಲ್ಲು, ಜೆರಾಕ್ಸ್ ವಿತ್ ಅಟೆಸ್ಟೇಷನ್ ಫಾರ್ ನಮಗೆ 2 ಸೆಟ್ ಇದ್ದರೆ ಸಾಕು. ಬಟ್ ಮಾಡಿಸ್ಕೊಳ್ಬೇಕಾದ್ರೆ ಒಂದು 3 ಸೆಟ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಏನಾಗ್ತದೆ, ಜೆರಾಕ್ಸ್ ನೀವು ಯಾವಾಗ ಬೇಕಾದರೂ ಮಾಡಿಸ್ಬೋದು, ಬಟ್ ಬೇಕಾದಾಗ ಅಟೆಸ್ಟೇಷನ್ ಮಾಡಿಸೋದಕ್ಕೆ ಆಗೋದಿಲ್ಲ. ಅಟೆಸ್ಟೇಷನ್ ಶುಡ್ ಬಿ ಬೈ ಗೌರ್ಮೆಂಟ್ ಗೆಜೆಟೆಡ್ ಆಫೀಸರ್. ಗೊತ್ತಿರಲಿ, ಪ್ರೈವೇಟ್ ಕಾಲೇಜ್ ಪ್ರಿನ್ಸಿಪಲ್ಸ್ಗಳು ಬರೋದಿಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್, ನಾನು ಧಾರವಾಡದಲ್ಲಿ ಹಂಚಿನಮನೆ ಕಾಲೇಜ್ ಪ್ರಿನ್ಸಿಪಲ್ ಇದ್ದೀನಿ. ಐ ಕೆನಾಟ್ ಅಟೆಸ್ಟ್ ದ ಡಾಕ್ಯುಮೆಂಟ್ಸ್ ಆಫ್ ಮೈ ಸ್ಟೂಡೆಂಟ್ಸ್. ನಾನು KCET ಅಪ್ಲಿಕೇಶನ್ ಫಾರ್ಮ್ ಮೇಲೆ ಮಾತ್ರ ಸೈನನ್ನು ಮಾಡಿಕೊಡ್ಬೋದು, ಅಥವಾ ನಿಮ್ಮ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಸೈನ್ ಮಾಡಿಕೊಡ್ಬೋದು ಹೊರತು, ಅಂದರೆ ನನ್ನ ಕಾಲೇಜಿನ ಡಾಕ್ಯುಮೆಂಟ್ಸ್ಗಳನ್ನು ಬಿಟ್ಟು ಬೇರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಬೇರೆ ಏನು ಸರ್ಟಿಫಿಕೇಟ್ ಮೇಲೆ ನಾನು ಅಟೆಸ್ಟೇಷನ್ ಮಾಡ್ಕೊಡೋಕೆ ಬರೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ಸ್ ಇರ್ಬೋದು, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ಸ್ ಇರ್ಬೋದು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ತಹಶೀಲ್ದಾರ್ ಆಫೀಸಲ್ಲಿ ಇರುವಂಥ ಆಫೀಸರ್ಸ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, ಅಡ್ವೊಕೇಟ್ ನೋಟರೀಸ್ ಕೂಡ ಆಗ್ತದೆ. ನೀವು ಕೋರ್ಟಿಗೆ ಹೋಗಿಬಿಟ್ರೆ ಅಡ್ವೊಕೇಟ್ ನೋಟರಿ ಕೂಡ ಮಾಡಿಕೊಡ್ಬೋದು. ಸೊ ಇವರೆಲ್ಲ ಗೆಜೆಟೆಡ್ ಆಫೀಸರ್ ಅಂತ ಆಗ್ತಾರೆ. ಈ ಒಂದು ಜೆರಾಕ್ಸ್ ಮಾಡಿರುವಂತಹ 3 ಸೆಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನೀವು ಹೇಳ್ಬೋದು, ಸರ್ 2 ಸೆಟ್ ಸಾಕಾಗ್ತದೆ, ಬಟ್ ಎಲ್ಲಿ ಬೇಕಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಅದಕ್ಕಾಗಿ 3 ಸೆಟ್ ರೆಡಿ ಮಾಡಿ ಇಟ್ಕೊಳ್ಳಿ, ಒಂದು ಒರಿಜಿನಲ್ನ ಇಟ್ಕೊಳ್ಳಿ. ಆಫ್ಲೈನ್ ನಿಮಗೆ ಕರೀತಾರೆ, ಯಾವ್ಯಾವ ಸೆಂಟರ್ ಅನ್ನೋದನ್ನು ಡೀಟೇಲ್ ಆಗಿ ನಿಮ್ಮ KE ವೆಬ್ಸೈಟಲ್ಲಿ ಕೊಡ್ತಾರೆ. ಕೊಟ್ಟಾಗ ನಾನು ನಿಮಗೂ ಕೂಡ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಎಲ್ಲ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡಿಬಿಟ್ಟು ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಸೊ ಅದರಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೀರಿ ಅಂತ ಅನ್ನೋದೊಂದು ಡೀಟೇಲ್ಸ್ ಇರ್ತದೆ. ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ತೊಗೋತೀರಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಸೀಕ್ರೆಟ್ ಕೋಡ್ ಇರ್ತದೆ. ಆ ಸೀಕ್ರೆಟ್ ಕೋಡನ್ನು ಯೂಸ್ ಮಾಡಿ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ಕೌನ್ಸಿಲಿಂಗಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ಚಾಯ್ಸಸ್ ಇರ್ತದೆ. ಅದ್ರ ಬಗ್ಗೆ ಎಲ್ಲ ಈಗ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಫ್ಯೂಚರ್ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಂಡು ಬಿಡ್ತೀರಿ, ಯಾವಾಗ ವರಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಸೊ ಡೋಂಟ್ ವರಿ, ನಾನಿದ್ದೀನಿ.
ಮೊದಲು ರಿಸಲ್ಟ್ ಬರಲಿ, ಕೌನ್ಸಿಲಿಂಗ್ ಶೆಡ್ಯೂಲ್ ಅನೌನ್ಸ್ ಆಗ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ, ಸೀಕ್ರೆಟ್ ಕೋಡ್ ನಿಮ್ಮ ಹತ್ರ ಬರಲಿ, ಅಲ್ಲಿ ತನಕ ನಾನು ಮುಂದಿನ ಪ್ರೊಸೀಜರ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ಕೂಲಾಗಿ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗಾದರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಕ್ಕಿಂತ ಮೊದಲು ನೀಟಿಗೂ ಕೂಡ ಹೇಳಿಬಿಡ್ತೀನಿ. ಸೊ ಈಗ ನೀಟ್ ಇದು ನೀವು ಸಿ ಇ ಟಿ ಎಕ್ಸಾಮನ್ನು ನೀವು ಬರೆದಿದ್ದು ಸಿ ಇ ಟಿಗೂ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀರಿ, ನೀಟಿಗೂ ಮಾಡ್ತೀರಿ ಅಂತ ಆಗಿಬಿಟ್ರೆ ಇವೆಲ್ಲ ಸ್ಟೆಪ್ಸು ಸೇಮ್ ಇರ್ತದೆ. ಓನ್ಲಿ ನೀಟಿಗಷ್ಟೇ ನೀವು ಅಪ್ಲೈ ಮಾಡ್ತಾ ಇದ್ದೀರಿ ಅಂತಂದರೆ ಮೊದಲು ನಿಮ್ಮ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದ ಮೇಲೆ ಕೆ ಇ ವೆಬ್ಸೈಟಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿ ಅಂತ ಕೇಳ್ತಾರೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡಿ ಅಂತ ಕೇಳ್ತಾರೆ, ಅಂದರೆ ರೋಲ್ ನಂಬರ್ ಎಂಟ್ರಿ ಮಾಡಿ ಅಂತ ಕೇಳ್ತಾರೆ. ಆಟೋಮೆಟಿಕಲಿ ನಿಮ್ಮ ನೀಟ್ ಮಾರ್ಕ್ಸ್ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಬರ್ತದೆ. ಸೊ ಆ ಒಂದು ಅಪ್ಲಿಕೇಶನ್ ನೀಟ್ ಮಾರ್ಕ್ಸ್ ಆನ್ ಇನ್ ಅಪ್ಲಿಕೇಶನ್ ಫಾರ್ಮ್ ಬರ್ತದೆ. ಬಂದ ಮೇಲೆ ಅದನ್ನು ಪ್ರಿಂಟ್ ತೊಗೊಳ್ಬೇಕು. ಅದಾದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲೇನಿದೆ ಇವೆಲ್ಲ ಸೇಮ್ ಇರ್ತದೆ, ಸೇಮ್ ಪ್ರೊಸೀಜರ್ ಇರ್ತದೆ, ರೈಟ್. ಸೊ ಇದು ನೀಟನ್ನು ಮಾತ್ರ ಬರೆದು ನಾನು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋರು. ಸಿ ಇ ಟಿ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿದವರು ನೀಟ್ ಮಾಡ್ತೀರಿ ಅಂತಂದ್ರೆ ನಿಮಗೇನು ಮತ್ತೆ ಬೇರೆ ಅಂತ ಅವಶ್ಯಕತೆನೇ ಇಲ್ಲ. ಸೀಕ್ರೆಟ್ ಕೋಡ್ ಕೂಡ ಸೇಮ್ ಉಳಿತದ, ನಿಮಗೆ ಗೊತ್ತಿರಲಿ. ಸೊ ನೀವು ಇನ್ನೊಂದು ಸಾರಿ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಷ್ಟೆ. ಸೊ ಇಷ್ಟ ಆದಮೇಲೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕಾಗಾದರೆ ಮೊದಲನೇ ಡಾಕ್ಯುಮೆಂಟ್ಸ್ ನೋಡಿ, ಭಾಳ ಸಿಂಪಲ್ಲು. ಫೈನಲ್ ಪ್ರಿಂಟ್ಔಟ್ ಆಫ್ ಸಿ ಇ ಟಿ 2022 ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ನೀವೇನಾದರೂ ಎಡಿಟ್ ಮಾಡಿದರೆ ಫೈನಲ್ ಎಡಿಟೆಡ್ ಕಾಪಿ ಮಾತ್ರ ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. 100% ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಎಡಿಟೆಡ್ ಕಾಪಿ ಬೇಕು. ಇದಾದ ಮೇಲೆ ಸಿ ಇ ಟಿ 2022 ಅಡ್ಮಿಷನ್ ಟಿಕೆಟ್ ಬೇಕು. ನಿಮ್ಮ ಹತ್ರ ಎಲ್ಲರ ಹತ್ರ ಹಾಲ್ ಟಿಕೆಟ್ ಇದೆ. ಸೊ ಇದು ಬೇಕಾಗ್ತದೆ. ನೀಟ್ದವ್ರಿಗೆ ಹೇಗಿರ್ತದ ಅಂತಂದರೆ ನೀಟ್ದವರಿಗೆ ನೀಟ್ ಅಪ್ಲಿಕೇಶನ್ ಫಾರ್ಮ್ ಬೇಕಾಗ್ತದೆ. ನೀಟ್ ಅಪ್ಲಿಕೇಶನ್ ಫಾರ್ಮ್ ಅಂದರೆ ವಿತ್ ಮಾರ್ಕ್ಸ್. ನೀವು ಕೆ ಸಿ ಇ ಟಿ ಬರೆದು ನೀಟ್ ಬರೆದಿದ್ರೆ ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಸೇಮ್ ಇರ್ತದೆ, ಅದರಲ್ಲಿ ನೀಟ್ ಮಾರ್ಕ್ಸ್ ಒಂದು ಪ್ರಿಂಟ್ ಆಗಿರ್ತದೆ, ಅದು ಒಂದು ಬೇಕು. ಸೊ ಸಿ ಇ 2022 ಅಡ್ಮಿಷನ್ ಟಿಕೆಟ್ ಅಂತ ಕೇಳ್ತಾ ಇದ್ದಾರೆ, ಅಲ್ಲಿ ನೀಟ್ ಹಾಲ್ ಟಿಕೆಟನ್ನು ಕೇಳಬಹುದು. ನೀಟ್ ಹಾಲ್ ಟಿಕೆಟನ್ನು ಇಲ್ಲಿ ಕೇಳಬಹುದು, ರೆಡಿ ಮಾಡಿ ಇಟ್ಕೊಳ್ಳಿ. ದೆನ್ SSLC 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಎಲ್ಲರಿಗೂ ಬೇಕು. ನೀಟ್ ಇರ್ಬೋದು, ಸಿ ಇ ಟಿ ಇರ್ಬೋದು. ಸೆಕೆಂಡ್ PUC 12th ಮಾರ್ಕ್ಸ್ ಕಾರ್ಡ್ ನಿಮಗೆ ಬೇಕಾಗ್ತದೆ. ನಿಮಗೇನಾದರೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇನ್ನೂ ಕೂಡ ಬಂದಿಲ್ಲ ಅಂತ ಅಂದರೆ ಡೆಫಿನೆಟ್ಲಿ ನಿಮ್ಮ ಒಂದು ಕೌನ್ಸಿಲಿಂಗಿಗೆ ಡಾಕ್ಯುಮೆಂಟ್ಸನ್ನು ಏನು ಕೇಳ್ತಾರೆ ಅಷ್ಟರೊಳಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬಂದುಬಿಡ್ತದೆ, ನಿಮ್ಮದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದುಬಿಡ್ತದೆ. ಬಂದಿಲ್ಲ ಅಂತಂದರೆ ಸೊ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ನಾವೇನು ಹೇಳ್ತೀವಿ ಅದನ್ನು ಪ್ರಿನ್ಸಿಪಲ್ ಸಿಗ್ನೇಚರ್ ಹಾಕಿಬಿಟ್ಟು ಅದನ್ನು ತೊಗೊಂಡು ಬರಬೇಕು. ಇಂಟರ್ನೆಟ್ಟಿಂದ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊಂಡು ಬಂದರೆ ಇದರ ಕಾಪಿಯನ್ನು ಅವ್ರು ಎಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ 2022 12th ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬಂದಿಲ್ಲ ಅಂದರೆ ಪ್ರಿನ್ಸಿಪಲ್ ಸಿಗ್ನೇಚರ್ ಇರುವಂಥ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್. ಇದು 4ನೇದು. ಇದಾದಮೇಲೆ 5ನೇದು ಭಾಳ ಇಂಪಾರ್ಟೆಂಟ್ ಅಂದರೆ ಅಟ್ಲೀಸ್ಟ್ 7 years ಆಫ್ ಸ್ಟಡಿ ಸರ್ಟಿಫಿಕೇಟ್ ಕೌಂಟರ್ ಸೈನ್ಡ್ ಬೈ BE or DDPI. ಹೇಗಿರ್ತದೆ, ಸ್ಕೂಲ್ ಸರ್ಟಿಫಿಕೇಟ್ ಏನಾದರೂ ಆಗಿದ್ದರೆ ನೀವು BEO ಸೈನ್ ಮಾಡಿಸ್ಕೊಳ್ಬೇಕಾಗ್ತದೆ. ನಿಮ್ಮದೇನಾದರೂ ಕಾಲೇಜಿಂದ ಸರ್ಟಿಫಿಕೇಟ್ ಆಗಿದ್ದರೆ DDPO ಅವರ ಸೈನ್ ಬೇಕು. ಕಾಲೇಜ್ ಏನಾದರೂ ಆಗಿದ್ದರೆ DDPO ಅವರ ಸೈನ್ ಬೇಕಾಗ್ತದೆ. ಕಾಲೇಜಿಂದು ಕ್ಲಾಸ್ 11 ಆ್ಯಂಡ್ ಕ್ಲಾಸ್ 12 ಅಂದರೆ PUC 1 ಆ್ಯಂಡ್ PUC 2. ಮಿನಿಮಮ್ 7 years ನೀವು ಕರ್ನಾಟಕದಲ್ಲಿ ಕಲ್ತಿರಲೇಬೇಕು, ಇನ್ಕ್ಲೂಡಿಂಗ್ 10th ಅಥವಾ ಸೆಕೆಂಡ್ PUC. ಅದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತದೆ. ನೀವು ಕ್ಲಾಸ್ ಎದಲ್ಲಿ ಬರ್ತೀರಿ ಅಂತ ಅಂದರೆ ಸೊ 7 years ಸ್ಟಡಿ ಸರ್ಟಿಫಿಕೇಟ್. ಸರ್ ಈಗ ಮತ್ತೆ ಸರ್ ಕ್ಲಾಸ್ ಅಂದ್ರೆ ಏನು ಅಂತ ಕೇಳಕ್ಕೆ ಹೋಗಬೇಡ್ರಿ, ಇದರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇಲ್ಲ ನಿಮ್ಮ KCET ವೆಬ್ಸೈಟಲ್ಲಿರುವಂಥ ಬ್ರೋಷರ್ನ ತೆಗೆದು ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಸೊ ಸ್ಟಡಿ ಸರ್ಟಿಫಿಕೇಟ್ 7 years ಬೇಕೇ ಬೇಕು. ಈಗ ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಅಪ್ ಟು 10th ತನಕ ಇದ್ದುಬಿಟ್ಟಿದೆ, ಸರ್ ನಾನು ಮತ್ತೆ PUC ತೊಗೊಳ್ಬೇಕಾ? ಕಾಲೇಜಲ್ಲಿ ಕೊಡ್ತಾರೆ, ಕಾಲೇಜ್ ಕಡೆ ಹೋದಾಗ ತೊಗೊಳ್ಳಿ, ರೆಡಿ ಇಟ್ಕೊಳ್ಳಿ. ಬೇಡ ನನ್ನ ಕಾಲೇಜ್ ಭಾಳ ದೂರ ಆಗ್ತದೆ ಸರ್, ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬಿಟ್ಬಿಡಿ. ಸ್ಕೂಲಿಂದ ಸಾಕಾಗ್ತದೆ. ಬಟ್ 7 years ಸ್ಟಡಿ ಸರ್ಟಿಫಿಕೇಟ್ ಬೇಕೇ ಬೇಕು. ಇಲ್ಲಿ ಭಾಳ ಜನ ಕ್ವಶನ್ ಕೇಳೋದೇನೆಂದರೆ, ಸರ್ ನಾನು ರಿಪೀಟರ್ ಇದ್ದೀನಿ. ರಿಪೀಟರ್ ಅಂತಂದರೆ ನಾನು ಲಾಸ್ಟ್ ಇಯರು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, 2021 ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಹಾಗಾದರೆ ಸ್ಟಡಿ ಸರ್ಟಿಫಿಕೇಟ್ ಮತ್ತೆ ತೆಗೆಸ್ಬೇಕಾ? ಗೊತ್ತಿರಲಿ, ಓಲ್ಡ್ ಆ್ಯಂಡ್ ಒರಿಜಿನಲ್ ಸ್ಟಡಿ ಸರ್ಟಿಫಿಕೇಟ್
ಈಸ್ ರಿಕ್ವೈರ್ಡ್. ಗೊತ್ತಿರಲಿ. ನಿಮ್ಮ ಹತ್ರ ಒರಿಜಿನಲ್ ಇಲ್ಲ ಸರ್, ನಾನು ಒರಿಜಿನಲನ್ನು KE ಅವರಿಗೆ ಕೊಟ್ಟುಬಿಟ್ಟಿದ್ದೀನಿ ಅಥವಾ ಬೇರೆ ಎಲ್ಲೋ ಕಳ್ಕೊಂಡು ಬಿಟ್ಟಿದ್ದೀನಿ, ಹಾಗಾದರೆ ನೀವು ಮತ್ತೊಂದು ಸಾರಿ ತೊಗೊಂಡು ಬರಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲ ಸರ್, ನನ್ನ ಹತ್ರ ಒರಿಜಿನಲ್ ಸ್ಟಡಿ ಸರ್ಟಿಫಿಕೇಟೇ ಇದೆ, ನಾನು ಲಾಸ್ಟ್ ಇಯರ್ ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆಗಿದ್ದೆ ಬಟ್ ಸೀಟ್ ಸಿಗಲಿಲ್ಲ, ಹಾಗಿದ್ದಾಗ 2021 ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, 2020 ಸ್ಟಡಿ ಸರ್ಟಿಫಿಕೇಟ್ ಇರ್ಬೋದು, ಅದು ದಟ್ ಈಸ್ ಮೋರ್ ದ್ಯಾನ್ ಇನಫ್. ಮತ್ತು ನೀವು ಸ್ಕೂಲ್ಗೆ ಕಾಲೇಜಿಗೆ ಹೋಗಿ ಸ್ಟಡಿ ಸರ್ಟಿಫಿಕೇಟ್ನ ತೊಗೊಂಡು ಬರಬೇಕಂತೇನಿಲ್ಲ. ನಾಟ್ ಓನ್ಲಿ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ ಆಗಿರ್ಬೋದು. ನೀವು ಲಾಸ್ಟ್ ಇಯರ್ ನಿಮ್ಮ ಹತ್ರ ಏನಾದರೂ ಒರಿಜಿನಲ್ ಇತ್ತಂದರೆ, ರಿಪೀಟರ್ಸ್ ಯಾರಿದ್ದೀರಿ ಅವರು ಲಾಸ್ಟ್ ಇಯರ್ ಕೌನ್ಸಿಲಿಂಗಲ್ಲಿ ಇನ್ವಾಲ್ವ್ ಆದವರು, ಅದನ್ನೇ ಇಟ್ಕೊಳ್ಳಿ. ಮತ್ತೆ ನೀವು ಹೊಸದಾಗಿ ತೊಗೊಂಡು ಬರಬೇಕಂತ ಅವಶ್ಯಕತೆ ಇಲ್ಲ. ಆದರೆ ನೀವೇನಾದರೂ ಈ ವರ್ಷ ಪಾಸ್ ಆದವರಾದರೆ ನಿಮಗೆ ಬೇಕೇ ಬೇಕಾಗ್ತದೆ. ರೈಟ್, 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್. ಒಂದಷ್ಟು ಮಂದಿ ಈ ವರ್ಷ ಸೆಕೆಂಡ್ PUCಯಲ್ಲಿ ಪಾಸ್ ಆಗಿದ್ದರೂ ಕೂಡ ಸ್ಕೂಲಿನ ಸ್ಟಡಿ ಸರ್ಟಿಫಿಕೇಟನ್ನು 3 ವರ್ಷದ ಹಿಂದಿನ ತೊಗೊಂಡ್ಬಿಟ್ಟಿರ್ತಾರೆ. ಹಾಗಿದ್ದಾಗ ಅದನ್ನೇ ತೊಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಇದಾದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ನಮಗೆ. ಇನ್ಕಮ್ ಸರ್ಟಿಫಿಕೇಟ್ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಬೇಕು. ಯಾರ್ಯಾರಿಗೆ? ಜನರಲ್ ಮೆರಿಟ್ದವರಿಗೆ ಬೇಡ. ಆದರೆ ಜನರಲ್ ಮೆರಿಟಲ್ಲಿ ಮತ್ತೆ ನನಗೆ ಸೂಪರ್ ನ್ಯೂಮರರಿ ಕೋಟಾ ಏನಾದರೂ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಇದ್ದರೆ ನಿಮಗೆ ಬೇಕಾಗ್ತದೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ಕಮ್ ಸರ್ಟಿಫಿಕೇಟು ಯಾರ್ಯಾರ ಇನ್ಕಮ್ ಕಡಿಮೆ ಇದೆ ಅವರಿಗೆಲ್ಲ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಜನರಲ್ ಮೆರಿಟ್ದವರಿಗೆ ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಿ ಹೆಲ್ಪ್ ಆಗ್ತದೆ? ಸೂಪರ್ ನ್ಯೂಮರರಿ ಕೋಟಾ ಸೀಟ್ಸಲ್ಲಿ ಹೆಲ್ಪ್ ಆಗ್ತದೆ. ಇದರ ಬಗ್ಗೆ ಸಪ್ರೇಟಾಗಿ ನಾನು ವಿಡಿಯೋವನ್ನು ಲಾಸ್ಟ್ ಇಯರ್ ಮಾಡಿದ್ದೀನಿ. ಸೊ ಈ ವರ್ಷ ಮುಂದೆ ಮಾಡ್ತೀನಿ, ಅದನ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೂಪರ್ ನ್ಯೂಮರರಿ ಕೋಟಾ ಏನಾದರೂ ನೀವು ಕ್ಲೇಮ್ ಮಾಡಬೇಕು ಅಂತ ಇದ್ದರೆ ನಿಮಗೆ ಒರಿಜಿನಲ್ಸ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗ್ತದೆ ಕನ್ಸರ್ನ್ ತಹಶೀಲ್ದಾರಿಂದ, ಯಾರು? ಜನರಲ್ ಮೆರಿಟ್ದವರಿಗೆ. ಇನ್ನು SC ST ಕ್ಯಾಟಗರಿ 1 ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇನ್ಕಮ್ ಭಾಳ ಕಡಿಮೆ ಇದೆ ಅವರೆಲ್ಲರೂ ಇನ್ಕಮ್ ಸರ್ಟಿಫಿಕೇಟನ್ನು ಸಪ್ರೇಟಾಗಿ ತೊಗೊಳ್ಬೇಕು. ರೈಟ್, ಸೊ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟಾಗಿ ತೊಗೋಬೇಕು ಅಂದ್ರೇನು? ಸೊ SC ST ಕ್ಯಾಟಗರಿ 1 ಜನರಲ್ ಮೆರಿಟ್ ಆಲ್ರೆಡಿ ಏನು ಕಡಿಮೆ ಇನ್ಕಮ್ ಇರ್ತದಲ್ಲ ಅವ್ರಿಗೇನು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅದೇನೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾರು ಜನರಲ್ ಮೆರಿಟ್ ಜಾಸ್ತಿ ಇನ್ಕಮ್ ಇರ್ತದೆ ಅವರಿಗೂ ಇನ್ಕಮ್ ಸರ್ಟಿಫಿಕೇಟ್ ನೀವು ತೊಗೊಂಡ್ರಿ ಅಂದರೆ ಸೂಪರ್ ನ್ಯೂಮರರಿ ಕೋಟಾ ಬಿಲೋ 8 lakh ಏನಾದರೂ ಇದ್ದರೆ ಹೆಲ್ಪ್ ಆಗ್ತದೆ. ಇನ್ನು 2A 2B 3A 3Bದವರಿಗೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟಾಗಿ ಕೊಡೋದಿಲ್ಲ, ಒಂದೇ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂಥೇಳಿ. ರೈಟ್, ಸೊ ಅದನ್ನು ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಇನ್ನು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನೋಡಿ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಯಾರ್ಯಾರು ಕಂಪ್ಲೀಟಾಗಿ 1 to 10th ಯಾರು ಸ್ಟಡಿ ಮಾಡಿರ್ತಾರೆ ಅವರಿಗೆ ಮಾತ್ರ ಅಪ್ಲೈ ಆಗೋದು. ಗೊತ್ತಿರಲಿ, 1 to 10th. ಸರ್ ನಾನು ಮಿಡಲ್ 1 ವರ್ಷ ಇಂಗ್ಲೀಷ್ ಮೀಡಿಯಂ ಕಲ್ತು ಬಿಟ್ಟಿದ್ದೀನಿ ಅಂದರೂ ಆಗೋದಿಲ್ಲ. ಕಂಪ್ಲೀಟ್ 10 ಫುಲ್ ಅಕಾಡೆಮಿಕ್ ಇಯರ್ ಸ್ಟಡಿ ಮಾಡಿರಬೇಕು ಕರ್ನಾಟಕದಲ್ಲಿ. ಸೊ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮೇಲೆ BEO ಅಥವಾ DDP ಅವರ ಸೈನ್ ಬೇಕು. ಸೊ ನಿಮಗೆ DDP ಅವಶ್ಯಕತೆ ಬೀಳೋದಿಲ್ಲ. ಸೊ BEO ಅವರ ಸೈನೇ ಬೇಕಾಗ್ತದೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮೇಲೆ. ಗೊತ್ತಿರಲಿ, ಆ ಕನ್ಸರ್ನ್ಡ್ ತಹಶೀಲ್ದಾರ್ ಅಂದರೆ ಕನ್ಸರ್ನ್ಡ್ ತಾಲೂಕಾ BEO ಯಾರಿರ್ತಾರೆ ಅವರ ಸೈನ್ ತೊಗೊಂಡು ಬರಬೇಕು. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಾನು 1 ವರ್ಷ ಹೊರಗೆ ಓದಿದ್ದೀನಿ ಅಂದರೂ ಬರೋದಿಲ್ಲ. ಗೊತ್ತಿರಲಿ, ಲಾಸ್ಟ್ ಇಯರ್ ನೀವು ಆಲ್ರೆಡಿ ತೊಗೊಂಡಿದ್ದರೆ ದಟ್ ಈಸ್ ಫೈನ್. ನೀವೇನಾದರೂ 5-6 ಸ್ಕೂಲಲ್ಲಿ ಕಲ್ತಿದ್ರೆ ಅವರ 5-6 ಸ್ಕೂಲಿನ ಸರ್ಟಿಫಿಕೇಟು ಆ ಕನ್ಸರ್ನ್ಡ್ ತಾಲೂಕು BEO ಆಫೀಸರ್ ಸೈನ್ ಕೂಡ ಅದರಲ್ಲಿ ಬೇಕಾಗ್ತದೆ. ನೀಟಿಯು ಕೂಡ ಇವೆಲ್ಲ ಡಾಕ್ಯುಮೆಂಟ್ ಸೇಮ್ ಇರ್ತದೆ ಅನ್ನೋದು ಗೊತ್ತಿರಲಿ. ಅದಾದಮೇಲೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ 10 ಫುಲ್ ಅಕಾಡೆಮಿಕ್ ಇಯರ್ ಏನಾದರೂ ರೂರಲ್ದಲ್ಲಿ ಕಲ್ತಿದ್ರೆ ಅವರಿಗೆ ಮಾತ್ರ ಬರುವಂಥದ್ದು. ಗೊತ್ತಿರಲಿ, 10 ಫುಲ್ ಇಯರ್ಸ್ ರೂರಲಲ್ಲಿ ಕಲ್ತಿರಬೇಕು. 1 to 10th, ಸೆಕೆಂಡ್ PUC ಫಸ್ಟ್ PUC ಬರೋದಿಲ್ಲ ಇದರಲ್ಲಿ. 1 to 10th ಕನ್ಸರ್ನ್ಡ್ BEO ಅವರ ಸೈನ್ ಬೇಕು ಅದ್ರ ಮೇಲೆ. ಓಕೆ, ಸೊ ಅದರ ಫಾರ್ಮ್ಯಾಟ್ ಏನು ಅನ್ನೋದನ್ನು ಆಲ್ರೆಡಿ ನಿಮಗೆ ಬ್ರೋಷರಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ರೈಟ್, ಬ್ರೋಷರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಹೇಗೆ ನೋಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು, ಡೋಂಟ್ ವರಿ ಅಬೌಟ್ ದ್ಯಾಟ್. 10 ಫುಲ್ ಅಕಾಡೆಮಿಕ್ ಇಯರ್ದು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಜನರಲ್ ಮೆರಿಟ್ದವ್ರು ಏನಾದರೂ ರೂರಲ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡ್ತಾ ಇದ್ದೀರಿ ಅಂದರೆ ಇನ್ಕಮ್ ಸರ್ಟಿಫಿಕೇಟನ್ನು ಕೂಡ ಕನ್ಸರ್ನ್ ತಹಶೀಲ್ದಾರ್ ಅವರ ಕಡೆಯಿಂದ ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ನಿಮ್ಮ ಇನ್ಕಮ್ ಏನಾದರೂ 8 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮಗೆ ರೂರಲ್ ಕೋಟಾ ಅಪ್ಲೈ ಆಗೋದಿಲ್ಲ. ಅಂದರೆ ನಿಮಗೆ ರೂರಲ್ ಕೋಟಾ ಅಪ್ಲೈ ಆಗಬೇಕು ಅಂದರೆ ಜನರಲ್ ಮೆರಿಟ್ದವರಿಗೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ತೊಗೊಳ್ಬೇಕು. ನೀವೇನಾದರೂ ಆ ಇನ್ಕಮ್ ಸರ್ಟಿಫಿಕೇಟ್ ನೀವು 8 ಲಕ್ಷ ಕಡಿಮೆ ಇದ್ದರೆ ಮಾಡಿಸ್ಬಿಡ್ರಿ. ಯಾಕಂದ್ರೆ ನಿಮಗೆ ಇಲ್ಲಿ ಸೂಪರ್ ನ್ಯೂಮರರಿ ಕೋಟಾದಲ್ಲೂ ಕೂಡ ಹೆಲ್ಪ್ ಆಗ್ತದೆ.
ಸೊ ಅದಕ್ಕಾಗಿ ನೀವು ಅದನ್ನು ಮಾಡಿಸ್ಬಿಡಿ. ಇನ್ನು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಯಾರ್ಯಾರಿಗೆ ಇದೆ, ಸೊ ಅದು ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು, 2A 2B 3A 3B ಯಾರ್ಯಾರಿಗಿದೆ ಅವನ್ನೆಲ್ಲ ತೊಗೊಂಡು ಬರಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಸೊ SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸಿಗೂ ಕೂಡ ಯು ಹ್ಯಾವ್ ಟು ಸಪ್ರೇಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಕೊಡಬೇಕಾಗ್ತದೆ. ಟ್ಯೂಷನ್ ಫೀ ಎಕ್ಸೆಂಪ್ಷನ್ ಫ್ರಮ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಬೇಕು ಅಂತಂದರೆ ಅದಕ್ಕೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ನಥಿಂಗ್ ಬಟ್ ಇಲ್ಲೇ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಅಂತ ಹೇಳಿದೆ ಅದೇ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಕೊಡ್ತೀರಿ, ಏನೂ ಡಿಫ್ರೆನ್ಸ್ ಇಲ್ಲ, ಗೊತ್ತಿರಲಿ. ಇದಾದಮೇಲೆ ಹೈದರಾಬಾದ್ ಕರ್ನಾಟಕದವ್ರು ಏನಾದರೂ ಆಗಿದ್ರೆ ಆರ್ಟಿಕಲ್ 371J ಸರ್ಟಿಫಿಕೇಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಅದಕ್ಕೂ ಕೂಡ ಫಾರ್ಮ್ಯಾಟನ್ನು ಕೊಟ್ಟಿರ್ತಾರೆ. ಕನ್ಸರ್ನ್ಡ್ ಅಸಿಸ್ಟೆಂಟ್ ಕಮಿಷನರ್, ನೀವು ತಹಶೀಲ್ದಾರ್ ಆಫೀಸಿಗೆ ಹೋದರೆ ಅವರು ನಿಮಗೆ ಕೊಡ್ತಾರೆ. ಇನ್ನು 11th ಏನು ಅಂತಂದರೆ, ನೀವೇನಾದರೂ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್, ಪೇರೆಂಟ್ಸ್ ಹೋಮ್ ಟೌನ್ ಸರ್ಟಿಫಿಕೇಟ್, ಪೇರೆಂಟ್ಸ್ ಡೊಮಿಸೈಲ್ ಸರ್ಟಿಫಿಕೇಟ್, ಸೊ ಕ್ಲೇಮಿಂಗ್ ಎಲಿಜಿಬಿಲಿಟಿ ಫಾರ್ ಗೌರ್ಮೆಂಟ್ ಸೀಟ್ಸ್ ಬೇಸ್ಡ್ ಆನ್ ಡೊಮಿಸೈಲ್ ಸ್ಟಡಿ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಫ್ ದ ಪೇರೆಂಟ್. ಇದು ಜನರಲಿ ಕ್ಲಾಸ್ A, ಕ್ಲಾಸ್ B, ಕ್ಲಾಸ್ C, ಕ್ಲಾಸ್ D, ರೈಟ್. ಸೊ ಈ ಕ್ಲಾಸಲ್ಲಿ ಮೇನ್ ಆಗಿ ಇದಕ್ಕೆ ಬರೋದಿಲ್ಲ. ಇದರಲ್ಲೂ ನೀವು ಕ್ಲಾಸ್ C ಆ್ಯಂಡ್ D ಬೇಡ, ಕ್ಲಾಸ್ A ಆ್ಯಂಡ್ B ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ನೀವು ಅದೇ ಇರ್ತೀರಿ, ನಿಮಗೆ ಇದು ಅಪ್ಲೈ ಆಗೋದಿಲ್ಲ. ಕ್ಲಾಸ್ C ಆ್ಯಂಡ್ D ದವರಿಗೆ ಒಂದು ಮದರ್ ಟಂಗ್ ಸರ್ಟಿಫಿಕೇಟ್ ಬೇಕಾಗ್ತದೆ, ಗೊತ್ತಿರಲಿ. ಅಂದರೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರವರಿಗೆ ಡ್ಯೂರ್ಲಿ ಸ್ವಾರ್ನ್ ಅಫಿಡವಿಟ್ ಆಫ್ ದ ಕ್ಯಾಂಡಿಡೇಟ್ಸ್ ಹೂ ಕ್ಲೇಮ್ಸ್ ಎಲಿಜಿಬಿಲಿಟಿ, ಒಂದು ಅಫಿಡವಿಟನ್ನು ಮಾಡಿಸ್ಬೇಕಾಗ್ತದೆ ಮದರ್ ಟಂಗ್ ಬಗ್ಗೆ, ಅದು ಗೊತ್ತಿರಲಿ. ನೀವೇನಾದರೂ C ಆ್ಯಂಡ್ D, ಕ್ಲಾಸ್ C ಆ್ಯಂಡ್ D ದವರಿಗೆ ಸೇರಿದವರಾಗಿದ್ದರೆ. ಈ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್, ಪೇರೆಂಟ್ಸ್ ಹೋಮ್ ಟೌನ್ ಸರ್ಟಿಫಿಕೇಟ್ ಇವರು ಯಾರಿಗೂ AB ದವರಿಗಂತೂ ಬೇಡವೇ ಬೇಡ. ಅದರಲ್ಲಿ ಬೇರೆ ಬೇರೆ ಕ್ಲಾಸಸ್ ಇದೆ, ಹೌದಾ. ಆ ಕ್ಲಾಸಸ್ಗಳಲ್ಲಿ ಬೇರೆ ಬೇರೆ ABCDEFGH ಅಂಥೇಳಿ ಮುಂದೆ ಹೋಗ್ತಾ ಹೋಗ್ತಾ ಒಂದಷ್ಟು ಕ್ಲಾಸಸ್ಗಳಲ್ಲಿ CEDF ಅದರಲ್ಲಿ ಒಂದಷ್ಟು ಕ್ಲಾಸಸ್ಗಳಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಅದು ನಿಮಗೆ ಅವಶ್ಯಕತೆ ಇಲ್ಲ, ಯಾರಿಗೆ A ಆ್ಯಂಡ್ B ದವರಿಗೆ ಅವಶ್ಯಕತೆಯೇ ಇಲ್ಲ ಅನ್ನೋದು ಗೊತ್ತಿರಲಿ, ರೈಟ್. ಸೊ ನಿಮಗೆ ಬೇಕಾಗಿರೋದು ಅಪ್ ಟು 10th ಪಾಯಿಂಟ್ ತನಕ ಮಾತ್ರ. ಇನ್ನು ನೀವೇನಾದರೂ ಜಮ್ಮು ಕಾಶ್ಮೀರ ಆಗಿದ್ದರೆ ಅಥವಾ ಬೇರೆ ಕಡೆಯಿಂದ ಬಂದಿದ್ದರೆ ನಿಮಗೆ ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ, ಅದು ಜನರಲಿ ಇಲ್ಲಿ ಇದ್ದವರಿಗೆ ಅಂದರೆ ಅಪ್ಲಿಕೇಬಲ್ ಆಗೋದಿಲ್ಲ. ಬಟ್ ಮದರ್ ಟಂಗ್ C ಆ್ಯಂಡ್ D ದವರಿಗೆ ಮಾತ್ರ ಬರ್ತದೆ, ಇದು ಗೊತ್ತಿರಲಿ. ಇದು ಕೂಡ C ಆ್ಯಂಡ್ D ದವರಿಗೆ ಬರ್ತದೆ. ನೀವೇನಾದರೂ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ C ಆಗಿದ್ದರೆ ಅಥವಾ D ಆಗಿದ್ದರೆ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಅದು ಅಲ್ಲದೆ ಮತ್ತೆ ಕ್ಲಾಸ್ A ಆದರೂ B ಆದರೂ ಕೂಡ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ಬೋದು. ನೋಡಿ ನಿಮ್ಮ ಕ್ಲಾಸ್ ಯಾವುದಿದೆ ಅನ್ನೋದ್ರ ಮೇಲೆ ರೆಡಿ ಮಾಡ್ಕೊಳ್ಳಿ. ಯಾಕಂದರೆ ಕ್ಲಾಸ್ B ಪ್ರಕಾರ if the students have studied class 11 and 12th in Karnataka and their parents have studied either 7 years, their mother or father studied 7 years, minimum 7 years in the Karnataka, they need parents study certificate. ಸೊ ಆವಾಗ ನೀವು ಅದನ್ನು ಕೂಡ ರೆಡಿ ಇಟ್ಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ, ರೈಟ್. ಸೊ ಇದಿಷ್ಟು ಸ್ಟಡಿ ಸರ್ಟಿಫಿಕೇಟ್ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಸರ್ ಫಾರ್ಮ್ಯಾಟ್ ನನಗೆ ಎಲ್ಲಿ ಸಿಗ್ತದ ಅಂತ ಕೇಳಿದರೆ, ನೀವು ಈ ರೀತಿ KE ವೆಬ್ಸೈಟಿಗೆ ಹೋಗಿಬಿಟ್ಟು ಇಲ್ಲಿ ಪ್ರವೇಶ 2022 ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ ಇಲ್ಲಿ ಕೆಳಗಡೆ ಹೋದರೆ ನಿಮಗೆ ಇಲ್ಲಿ ಮಾಹಿತಿ ಪುಸ್ತಕ ಅಂತ ಇದೆ, ಹೌದಾ. ಇಲ್ಲಿ ನೋಡಿ UGCET ಮಾಹಿತಿ ಪುಸ್ತಕ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡ್ತಾ ಹೋದಾಗ ನಿಮಗೆ ಕ್ಲಾಸ್ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿಗಳು ಸಿಗ್ತದೆ. ಕ್ಲಾಸ್ A B C D ಯಾರ್ಯಾರಿಗೆ ಸಂಬಂಧಪಟ್ಟಿದ್ದಂಥೇಳಿ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಕ್ಲಾಸ್ A ನೋಡಿ, ಕ್ಲಾಸ್ Aದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದು ಇಲ್ಲಿ ಇದೆ, ಹೌದಾ. ಅದೇ ರೀತಿ ನೀವು ಮುಂದೆ ಕ್ಲಾಸ್ B ಆದರೆ ಇಲ್ಲಿ ತಂದೆ ತಾಯಿ ನೋಡಿ, ಇಬ್ಬರಲ್ಲಿ ಒಬ್ಬರು ಕರ್ನಾಟಕದಲ್ಲಿ ಕನಿಷ್ಠ 7 ವರ್ಷಗಳವರೆಗೆ ವ್ಯಾಸಂಗ ಮಾಡಿರುವ ಬಗ್ಗೆ ಶಿಕ್ಷಣ ಸಂಸ್ಥೆಯಲ್ಲಿ ನೀಡಿರುವ ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಸ್ಟೂಡೆಂಟ್ಸಿಗಂತೂ ಸೆಕೆಂಡ್ PUC ಆ್ಯಂಡ್ ಫಸ್ಟ್ PUC ಬೇಕಾಗ್ತದೆ. ಇದು ಕ್ಲಾಸ್ B ದವರಿಗೆ. ಕ್ಲಾಸ್ A ದವರಿಗೆ ಪೇರೆಂಟ್ಸ್ದು ಅವಶ್ಯಕತೆ ಇರೋದಿಲ್ಲ, ಸ್ಟೂಡೆಂಟ್ಸ್ದು ಒಂದೇ ಸಾಕು. ಕ್ಲಾಸ್ B ದವರಿಗೆ ಪೇರೆಂಟ್ಸ್ದು ಬೇಕಾಗ್ತದೆ. ಇನ್ನು ಕ್ಲಾಸ್ C ದವರಿಗೆ ಏನೇನು ಬೇಕು ಅನ್ನೋದನ್ನು ಕೂಡ ಇಲ್ಲಿ ಇದೆ. ಸೊ ನೀವು ಕ್ಲಾಸ್ ಹೊರನಾಡು ಮತ್ತು ಗಡಿನಾಡು ಸಂಬಂಧಪಟ್ಟವರು ಅನ್ನೋದಕ್ಕೊಂದು ಸ್ಟಡಿ ಸರ್ಟಿಫಿಕೇಟ್ ಇರ್ತದೆ, ಆ ಸರ್ಟಿಫಿಕೇಟ್ ಮೇಲೆ ಸೈನ್ ಬೇಕಾಗ್ತದೆ. ಸೊ ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಗೊತ್ತಿರ್ತದೆ. ಸೊ ಇದಾದ ಮೇಲೆ ಇನ್ನು ಯಾವ್ಯಾವ ಒಂದಷ್ಟು ಫಾರ್ಮ್ಯಾಟ್ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತದೆ. ಸೊ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ನೋಡಿ, ಇದೇ ರೀತಿ ಇರಬೇಕು ಅಂತೇನಿಲ್ಲ. ನಿಮ್ಮ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಯಾವ ರೀತಿ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆ ಸ್ಟಡಿ ಸರ್ಟಿಫಿಕೇಟನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು, ಗೊತ್ತಿರಲಿ. ಓಕೆ.
ಸೊ ಪ್ರಫಾರ್ಮ್ ಸ್ಟಡಿ ಸರ್ಟಿಫಿಕೇಟ್ ನೋಡಿ, ನೇಮ್, ಫುಲ್ ಅಡ್ರೆಸ್ ಇವೆಲ್ಲ ಇರ್ತದೆ ಇಲ್ಲಿ. ಸೊ ಟು ಬಿ ಪ್ರೊಡ್ಯೂಸ್ಡ್ ಬೈ NCC ಸ್ಪೋರ್ಟ್ಸ್ ಸ್ಪೆಷಲ್ ಕ್ಯಾಟಗರಿ. ಓಕೆ, ಸ್ಪೆಷಲ್ ಕ್ಯಾಟಗರಿ ಸ್ಪೋರ್ಟ್ಸ್ ಅಥವಾ NCC ಅವರಿದ್ದರೆ ಇದನ್ನು ಸಬ್ಸ್ಟಿಟ್ಯೂಟ್ ಕೊಡಬೇಕಾಗ್ತದೆ. ಈಗ ನಮಗೆ ಬೇಕಾಗಿರೋದು ಸ್ಟಡಿ ಸರ್ಟಿಫಿಕೇಟ್ ಒಂದು. ಸೊ ಕನ್ನಡ ಮೀಡಿಯಮಲ್ಲಿ ಹುಟ್ಟಿರೋದಕ್ಕೆ ಇಲ್ಲಿ ಕನ್ನಡ ಮೀಡಿಯಂ ಸ್ಟಡಿ ಸರ್ಟಿಫಿಕೇಟ್ ಇದೆ. ಸೊ ಅದರ ಜೊತೆಗೆ ಕನ್ನಡ ಮೀಡಿಯಮಲ್ಲಿ ಯಾರು ಕಲ್ತಿರ್ತೀರಿ ಅವರು ಸೊ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ಕೊಡಬೇಕಾಗ್ತದೆ. ಸೊ ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲ ವರ್ಗದವರು ಸೂಪರ್ ನ್ಯೂಮರಿ ಕೋಟಾ ಅಂತ ಇದೆ. ಸೊ ಒಂದು ಸೆಕೆಂಡ್, ಇಲ್ಲಿ ನೋಡಿ ಪ್ರೊಫಾರ್ಮ ಫಾರ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಏನಿದೆ. ಸೊ ಇದು ಸೂಪರ್ ನ್ಯೂಮರಿ ಕೋಟಾದವರಿಗೂ ಕೊಡಬೇಕಾಗಿರುವಂಥ, ಜನರಲ್ ಮೆರಿಟ್ದವರು ಕೊಡಬೇಕಾಗಿರುವಂಥ ಸರ್ಟಿಫಿಕೇಟು. ಸೊ ಅದರ ಒಂದು ಪ್ರೊಫಾರ್ಮ ಕೂಡ ಇದೆ, ಇಲ್ಲಿ ನೋಡ್ಬೋದು. ಸೊ ಈ ರೀತಿ ನೀವು ನಿಮ್ಮ ಒಂದು ಇನ್ಫಾರ್ಮೇಷನ್ ಬ್ರೋಷರ್ನ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಸಿಗ್ತದೆ. ಇಲ್ಲಿ ನೋಡಿ, ಕ್ಲಾಸ್ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಕ್ಲಾಸ್ C ಆ್ಯಂಡ್ ಕ್ಲಾಸ್ Dದವರಿಗೆ 20 ರೂಪೀಸ್ ಸ್ಟಾಂಪ್ ಪೇಪರ್ ಮೇಲೆ ಇದನ್ನು ಟೈಪ್ ಮಾಡಿಸ್ಬೇಕಾಗ್ತದೆ. ಸೇಮ್ ಮಟೀರಿಯಲ್ ಮ್ಯಾಟರ್ ಇದನ್ನು ಟೈಪ್ ಮಾಡಿಸ್ಬಿಟ್ಟು ಕನ್ನಡ ನನ್ನ ಮದರ್ ಟಂಗ್ ಯಾವುದು ಅನ್ನೋದು ಇರ್ತದೆ ಇಲ್ಲಿ, ಕನ್ನಡ ಅವ್ರ ತುಳು ಅವ್ರ ಕೊಡವ ಅಂಥೇಳಿ ಇದನ್ನು ರೆಡಿ ಮಾಡ್ಕೋಬೇಕು. ಇದಾದಮೇಲೆ ವ್ಯವಸಾಯಗಾರ ಪ್ರಮಾಣ ಪತ್ರ, ಇದಂತೂ ಮುಗಿದುಬಿಟ್ಟಿದೆ ಕತೆ. ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ನೋಡಿ 371Jದವರಿಗೆ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಇದೆ, ಪ್ರಮಾಣ ಪತ್ರ ಇದೆ, ಸರ್ಟಿಫಿಕೇಟ್ ಈ ರೀತಿ ಇರ್ತದೆ. ಸೊ ಇದನ್ನು ಕೂಡ ರೆಡಿ ಮಾಡ್ಕೋಬೇಕು. ಇದಾದಮೇಲೆ ನಿಮ್ಮ ಒಂದು ಸ್ಕೂಲ್ ಅಥವಾ ಕಾಲೇಜು ಗ್ರಾಮೀಣ ಪ್ರದೇಶದಲ್ಲಿ ಬರ್ತದೋ ಇಲ್ಲೋ ಅಂತ ನಿಮಗೇನಾದರೂ ಡೌಟ್ ಇದ್ದರೆ ಸೊ ಇಲ್ಲಿ ನೋಡ್ಕೊಳ್ಬೋದು. ಸೊ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಇಲ್ಲಿ ನೋಡಿ, ಅಧಿಸೂಚನೆ ದಿನಾಂಕದ ಒಳಗೆ ನೋಟಿಫಿಕೇಷನ್ ಕೊಡೋದಕ್ಕಿಂತ ಮುಂಚೆ 1ರಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡಿದ ಸ್ಥಳವು ಗ್ರಾಮೀಣ ಪ್ರದೇಶವಾಗಿದ್ದು ನಂತರ ನಗರ ಪ್ರದೇಶ ಒಂದು ಅಧಿಸೂಚನೆ ಬಂದಿದ್ದರೂ ಗ್ರಾಮೀಣ ಮೀಸಲಾತಿ ಅಡಿಯಲ್ಲಿ ಸೀಟನ್ನು ಪಡೀಬೋದು. ಅಂದರೆ ಒಂದೊಂದು ಸಾರಿ ಏನಾಗ್ತದೆ, ನಿಮ್ಮ ಸ್ಕೂಲು ಗ್ರಾಮೀಣದಲ್ಲಿ ಈಗ ಇರೋದಿಲ್ಲ, ರೂರಲಲ್ಲಿ ಈಗ ಇರೋದಿಲ್ಲ, ಬಟ್ ಮೊದಲು ರೂರಲ್ದಲ್ಲಿ ಇರ್ತದೆ, ಈಗ ಟೌನಿಗೆ ಸೇರ್ಕೊಂಡು ಬಿಟ್ಟಿರ್ತದೆ. ಅಂತಹ ಸಂದರ್ಭದಲ್ಲೂ ಕೂಡ ನೀವು ಕಲಿಬೇಕಾದರೆ ಏನಾದರೂ ಆ ಸ್ಕೂಲು ಗ್ರಾಮೀಣಕ್ಕೆ ಸೇರಿದ್ದಾಗಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಕ್ಲೇಮ್ ಫಾರ್ ರೂರಲ್ ಕೋಟಾ. ಇವೆಲ್ಲ ಊರನ್ನು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಬೋದು. ಇವೆಲ್ಲದೂ ಕೂಡ ಇಲ್ಲಿ ಬರುವಂಥದ್ದು, ರೈಟ್, ಗ್ರಾಮೀಣದಲ್ಲಿ ಬರುವಂಥದ್ದು, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ಗ್ರಾಮೀಣ ರೂರಲ್ ಸ್ಟಡಿ ಸರ್ಟಿಫಿಕೇಟಿಗೆ ನೋಡಿ, ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಈ ರೀತಿ ಇರ್ತದೆ. ಇದರ ಜೊತೆಗೆ ನೀವು ಜನರಲ್ ಮೆರಿಟ್ ಆಗಿದ್ದರೆ ಈ ರೀತಿ ಒಂದು ಸ್ಟಡಿ ಸರ್ಟಿಫಿಕೇಟನ್ನು ಮಾಡಿಸ್ಬೇಕಾಗ್ತದೆ, ಗೊತ್ತಿರಲಿ. ನೀವೇನಾದರೂ ಜನರಲ್ ಮೆರಿಟ್ ಆಗಿದ್ದರೆ ಈ ರೀತಿ ಕ್ರೀಮಿ ಲೇಯರ್ದಲ್ಲಿ ನಾನು ಬರೋದಿಲ್ಲ ಅನ್ನೋದನ್ನು ಒಂದು ಅಪ್ಲಿಕೇಶನನ್ನು ಕೊಟ್ಟು ಈ ರೀತಿ ಒಂದು ಪರಿಶೀಲನಾ ಪ್ರಮಾಣ ಪತ್ರವನ್ನು ರೆಡಿ ಮಾಡಿಕೊಳ್ಬೇಕಾಗ್ತದೆ ಅನ್ನೋದು ಗೊತ್ತಿರಲಿ, ರೈಟ್. ಸೊ ಇದು ರೂರಲ್ ಮತ್ತು ಇದು ಇನ್ಕಮ್ ನಿಮ್ಮ ಒಂದು ರೂರಲ್ಲಿಗೆ ಸಂಬಂಧಪಟ್ಟಂತಹ ಜನರಲ್ ಮೆರಿಟ್ದವರಿಗೆ ಕೊಡಬೇಕಾದಂಥ ಒಂದು ಸರ್ಟಿಫಿಕೇಟ್. ಸೊ ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಷನ್. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಡೀಟೇಲಾಗಿ ಹೇಳಿದ್ದೀನಿ, ದಯವಿಟ್ಟು ತಿಳ್ಕೊಳ್ಳಿ. ನೀಟಿಗೂ ಕೂಡ ಇವೆಲ್ಲದೂ ಕೂಡ ಅಪ್ಲೈ ಆಗ್ತದೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.